ನಮ್ಮ ಡಿ ಜಿ ಅವ್ರನ್ನ ಇವತ್ತು ಭೇಟಿ ಮಾಡಿ ಏನು ಕಳೆದ ಒಂದು ವಾರ 10 ದಿನದಿಂದ ನಡೀತಾ ಇದೆ ಆ ವಿಚಾರದ ಬಗ್ಗೆ. ಈಗ ಸಚಿವರು ಅವರು ನಿನ್ನೆ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡಿ ಮೊನ್ನೆ ಅವರು ಒಂದು ಲಿಖಿತ ದೂರನ್ನು ಅಂದರೆ ಹೋಮ್ ಮಿನಿಸ್ಟ್ರಿಗೆ ದೂರನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು, ಇದರಲ್ಲಿ ಹಿಂದೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ಮೊನ್ನೆ ಹೋಮ್ ಮಿನಿಸ್ಟ್ರನ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ. ಇವತ್ತು ನಾನು ಡಿ ಜಿ ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರೋವಂಥದ್ದು ನನಗೆ ಕಳೆದ ನವಂಬರ್ 16ನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕೋಕ್ಕೆ ಬರ್ತಾರೆ ಒಂದು ದಿನದ ಹಿಂದೆ, ನವಂಬರ್ 16 ನನ್ನ ಮಗಳು ಬರ್ಡೇ ಇರುತ್ತೆ. ಸೊ ಒಂದು ದಿನದ ಹಿಂದೆ ಶಾಮಿಯಾನ ಹಾಕೋಕ್ಕೆ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕೋಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲ ಅದೇ ನೀವು ಯಾವ ಹೇಳ್ತೀರ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನವೂ ಮಾಡಿರ್ತಾರೆ, ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತೇಳಿದ್ರೆ ನನಗೆ ನನ್ನ ಸೋರ್ಸಿಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡಲ್ಲಿ ಏನು ಹೇಳ್ತಾರೆ ಇದೆಲ್ಲ ಮಾಹಿತಿಗಳು ಬರುತ್ತೆ. ಒಂದು 2-3 ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡಲ್ಲಿ. ತುಮಕೂರು ಅವ್ರದ್ದು ಯಾರ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟಿಗೆ 5 ಲಕ್ಷ ದುಡ್ಡು ಬಂದಿದೆ, ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದು ದಿವಸದ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ಅವ್ರು ರೆಸಲ್ಟ್ ಮಾಡಬೇಕು, ಅವ್ರನ್ನ ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರೋವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ. ಅದು ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. ಸೊ ಅವರು ಇದನ್ನು ಕರೆಕ್ಟಾಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನು ಇನ್ನೂ ಏನೆಲ್ಲ ಇದೆ ಅದನ್ನು ಕಲೆಕ್ಟ್ ಮಾಡಿ ಡಿ ಜಿ ಅವ್ರಿಗೆ ಕೊಡು ಅಂತ ಹೇಳಿದರು. ಸೊ ನಾನು ಡಿ ಜಿ ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನು ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಅದಾದಮೇಲೆ ಹೋಮ್ ಮಿನಿಸ್ಟ್ರಿಗೂ ಅವ್ರಿಗೂ ಗಮನಕ್ಕೆ ತಂದು ನಾನಿವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನು ನನ್ನ ಹತ್ರ ಇತ್ತು ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು ಡಿ ಜಿ ಅವರು ಕೊಟ್ಟಿದ್ದೀನಿ. ಅವರು ಇದು ಲೋಕಲ್ ನಿಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ನಿನ್ನ ವ್ಯಾಪ್ತಿ ಮನೆ ಏನು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಇದನ್ನು ಅಲ್ಲಿ ಎಸ್ ಪಿಗೆ ಕಂಪ್ಲೇಂಟ್ ಲಾಡ್ಜ್ ಮಾಡು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಎಸ್ ಪಿಗೆ ಏನು ಲಾಡ್ಜ್ ಮಾಡಬೇಕು ಅದನ್ನು ನಾನು ನಾಳೆ ಮತ್ತು ತುಮಕೂರಿನಲ್ಲಿ ಎಸ್ ಪಿ ಅವ್ರಿಗೆ ಭೇಟಿಯನ್ನು ಮಾಡಿ ಹೇಳ್ತೀನಿ. ಹನಿ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇಲ್ವಲ್ಲ. ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ ನಾನು ಇಲ್ಲ, ನಾನು ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ನಿಮಗೆ ಮುಂಚೆಯಿಂದ ಹೇಳ್ತೀನಿ. ನನ್ನ ಮೇಲೆ ಅವರು ಅವತ್ತು ಸದನದಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಹೇಳಿದ್ದು ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಕೂಡ ನಿರಂತರವಾಗಿ ಈ ರೀತಿಯ ಪ್ರಯತ್ನಗಳು ನಡೀತಾ ಇತ್ತು ಅಂತೇಳಿ. ಅಲ್ಲ, ಅದಕ್ಕೆ ಈಗ ರಾಜಣ್ಣವರು ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ. ಹೌದು ನನಗೆ 2 ಬಾರಿ ಪ್ರಯತ್ನ ಮಾಡಿದರು ಅಂತ ಮಾತನ್ನು ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮುಂಚೆಯಿಂದನೂ ನಿಮ್ಮ ಹತ್ರ ಹೇಳ್ತಾ ಇರೋವಂಥದ್ದು ನನಗೆ ಯಾರೂ ಬಂದು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದಿಲ್ಲ, ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಗೆ ಹೇಳಿದ್ದೆ. ಆದರೆ ನನಗೆ ಆಗ್ತಾ ಇರೋವಂಥದ್ದು ಈ ಒಂದು ಏನು ಈಗ ನಾನು ಡಿ ಜಿ ಅವ್ರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಅದೇನು ರೆಕಾರ್ಡಿಂಗ್ ಇದೆ ಆ ರೆಕಾರ್ಡಿಂಗಲ್ಲಿ ಏನೆಲ್ಲ ಮಾಹಿತಿಗಳಿದೆ ಆ ಮಾಹಿತಿಯನ್ನು ಇವತ್ತು ಡಿ ಜಿ ಅವರಿಗೆ ಕೊಟ್ಟಿದ್ದೀನಿ. ಹನಿ ಟ್ರ್ಯಾಪ್ ಬಗ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ದೂರು ಕೊಟ್ಟಿಲ್ಲ, ಕೇವಲ ಇದು ಹತ್ಯೆಗೆ ಪ್ರಯತ್ನ ಪಟ್ಟಿದೆ. ನನ್ನ ಹತ್ಯೆಗೆ ಪ್ರಯತ್ನ ಪಟ್ಟಿರೋದನ್ನು ಮಾಹಿತಿಯನ್ನು ಇವತ್ತು ಡಿ ಜಿ ಅವರು. ನಿಮ್ಮ ಕುಟುಂಬಸ್ಥರಿಗೆ ಯಾರಾದರೂ ಹನಿ ಟ್ರ್ಯಾಪ್ ಮಾಡಿದಾರಾ? ಏನು ಅದ್ಬಿಟ್ಟು ಬೇರೆ ಯಾರಿಗಾದರೂ ಹನಿ ಟ್ರ್ಯಾಪ್ ರಾಜಣ್ಣ ಹೊರತುಪಡಿಸಿ ಯಾರಿಗಾದ್ರೂ ಪ್ರಯತ್ನಗಳಾಗಿತ್ತ? ಇಲ್ಲ, ಯಾರಿಗೂ ಆಗಿಲ್ಲ, ಯಾರಿಗೂ ಆಗಿಲ್ಲ. ಸರ್ ಒಂದೇ ನೀವು ಹೇಳಿದ್ರಿ ಆಡಿಯೋ ಸಿಕ್ತು ಅಂತ ಹೇಳಿದ್ರೆ ಒಂದು ನಿಮಗೆ ಆಡಿಯೋ ಸಿಕ್ತು, ನಿಮ್ಮ ಹತ್ಯೆ ಮಾಡಿದ್ದು ಯಾರು ಆ ರೀತಿ ಪ್ರಯತ್ನ ಮಾಡಿದ್ದು, ಆಡಿಯೋದಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ, ಯಾರ ಹೆಸರನ್ನಾರು ಬಳಕೆ ಮಾಡ್ಕೊಂಡಿದ್ದಾರಾ? ಅದ್ರಲ್ಲಿ ಯಾವುದೋ ಒಂದು 2-3 ಹೆಸರು ಹೇಳಿದ್ದಾರೆ, ಬಟ್ ನನಗೆ ಅದು ಯಾರೂ ಗೊತ್ತಿಲ್ಲ. ಅದು ಏನು ಹೇಳಿದ್ರು, ಏನು ವಿಶೇಷ ಸರ್? 1-2 ಹೆಸರು ಹೇಳಿದಾರಪ್ಪ. ಅದು ಯಾವುದೋ ಸೋಮ ಅಂತ ಒಂದು ಹೆಸರು ಹೇಳಿದ್ದಾರೆ.
ಒಂದು ಭರತ್ ಅಂತನೇನೋ ಒಂದು ಹೆಸರು ಹೇಳಿದ್ದಾರೆ, ಭರತ್. ಸೊ ಈಗ ಒಂದು 2-3 ಹೆಸರೇನೋ ಹೇಳಿದ್ದಾರೆ. ಉದ್ದೇಶಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ರು ಇಲ್ಲ, ಆ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಆ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಆಡಿಯೋದಲ್ಲಿ ಯಾವುದೇ ರೀತಿ ರೆಕಾರ್ಡ್ ಆಗಿಲ್ಲ. ಯಾವ್ದು ಏನಂತ ಏನಕ್ಕಂತೆ ಏನಕ್ಕೆ ನಾನು ಯಾವುದೂ ರಿಯಲ್ ಎಸ್ಟೇಟ್ ಮಾಡಲ್ಲಪ್ಪ. ಸರ್, ಯಾಕಂದ್ರೆ ಜನವರಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಆಡಿಯೋ ಬಂದು ಈಗಾಗಲೇ ಮಾರ್ಚ್ 2 ತಿಂಗಳಾಗಿದೆ. ತುಂಬಾ ಲೇಟ್ ಮಾಡ್ತೀರಿ. ರಾಜಣ್ಣವರಾಗಲಿ ನೀವಾಗಲಿ ವಿಚಾರನ ದೂರು ಕೊಡೋದಕ್ಕೆ ತುಂಬಾ ಲೇಟ್ ಮಾಡ್ತೀರಿ. ಯಾಕೆ ಅಂತ ರಾಜ್ಯದ ಮಂತ್ರಿ ಮತ್ತು MLCಗೆ ಇಷ್ಟು ನಿಧಾನ ಆಗುವಂಥ ಕಾರಣ ಏನು? ಈಗ ಜನವರಿಯಲ್ಲಿ ಇದು ನನಗೆ ಮಾಹಿತಿ ಬರುವಂಥದ್ದು. ನಾನು ಫಸ್ಟು ಸ್ವಲ್ಪ ಇದೇನೋ ಯಾರೋ ಮಾಡಿದ್ದಾರೆ ಸುಮ್ಮನೆ ತಮಾಷೆಗೆ ಅಂತ ಅಂದ್ಕೊಂಡೆ. ಬಟ್ ಇದು ಬೇರೆ ಬೇರೆ ರೀತಿಯಲ್ಲಿ ಇದು ಬೆಳವಣಿಗೆ ನಡೀತಾ ಇದೆ. ಬೇರೆ ಬೇರೆ ರೀತಿ ಬೆಳವಣಿಗೆ ನಡೀತಾ ಇದೆ. ಸೊ ನಾನು ಅದನ್ನು ಈಗ ಏನು ಕಂಪ್ಲೇಂಟ್ ನಾಳೆ SP ಅವ್ರಿಗೆ ಕೊಡ್ತೀನಿ, ಅದನ್ನು ಅವ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಬೇರೆ ಏನೆಲ್ಲ ಅದರೊಳಗಡೆ ನನಗೆ ಇನ್ನೂ ಮಾಹಿತಿಗಳಿದೆ ಅದನ್ನು ನಾನು ಇನ್ವೆಸ್ಟಿಗೇಷನಲ್ಲಿ ಹೇಳ್ತೀನಿ ಅಂತ ಮಾತನಾಡಿ. ಆಡಿಯೋ ಸಿಕ್ತು ಅಂತ ಹೇಳಿದ್ರಿ ನಾಳೆ ಹೋಗಿ SP ಆಫೀಸಲ್ಲಿ SP ಅಲ್ಲಿ ಕೊಡ್ತೀನಿ. ಆಡಿಯೋ ಸಿಕ್ತು ಅಂತ ಹೇಳಿದ್ರಿ, ಯಾರ ಮೂಲಕ ಸಿಕ್ತು, ಯಾರು ಮಾತಾಡಿದ್ದಾರೆ, ಅದರಲ್ಲಿ ಯಾರು ಮಾತಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ವಾಟ್ಸಪ್ ಆಡಿಯೋನ ಅದು ಇಲ್ಲ ಒನ್ ಕನ್ವರ್ಸೇಷನ್ ಇಲ್ಲ 2 ಕನ್ವರ್ಸೇಷನ್? ಎರಡು ಕನ್ವರ್ಸೇಷನ್, ಇಬ್ಬರು ಮಾತಾಡಿರುವಂಥ ಕನ್ವರ್ಸೇಷನ್. ಯಾ ಶಾಮಿಯಾನ ಅದು ಎಲ್ಲಿಂದ ಬಂದ? ಮನೆಗೆ ಕಾರ್ಯಕ್ರಮ ಅದು ಮನೆ ನಿಮ್ಮ ಮನೆಗೆ ಹಾಕಕ್ಕೆ ಬಂದವರು ಎಲ್ಲಿಂದ ಶಾಮಿಯಾನ ಯಾರು ಬುಕ್ ಮಾಡಿದ್ರು? ಪರ್ಚೇಸ್ರು ಯಾವಾಗಲೂ ಹಾಕುವಂಥದ್ದು ಶಾಮಿಯಾನ. ಯಾರು ಮುಂಚೆ ನಮ್ಗೆ ಇಷ್ಟು ವರ್ಷದಿಂದ ಹಾಕ್ತಾರೆ ಅವ್ರಿಗೆ ಹೇಳೋದು. ಬಟ್ ಶಾಮಿಯಾನದಲ್ಲಿ ಕೆಲಸ ಮಾಡಿರ್ತೀವಿ ಅಂತ ಬಂದಿರೋವಂಥವ್ರು, ನಾವು ಶಾಮಿಯಾನದವರು ಅಂತ ಬಂದಿರೋವಂಥದ್ದು. ಅವ್ರಿಗೂ ಶಾಮಿಯಾನದವ್ರಿಗೆ ಏನು ಸಂಬಂಧ ಇರೋದಿಲ್ಲ. ಅವ್ರು ಬಂದಿರೋವಂಥದ್ದು ನಾವು ಶಾಮಿಯಾನ ಕೆಲಸದವರು ಅಂತ ಸರ್. ಈಗ ಸಾಮಾನ್ಯವಾಗಿ ಶಾಮಿಯಾನ ಅಂದಾಗ ಯಾರ್ಯಾರು ಬಂದಿರ್ತಾರೆ ಏನು ಅಂತ ಗೊತ್ತಿರುತ್ತೆ, ಆ ಓನರ್ ಗೊತ್ತಿರುತ್ತೆ, ಯಾರು ಕಳ್ಸಿಕೊಟ್ಟಿರ್ತಾರೆ. ಬೇರೆ ಯಾರು ಅನ್ನೋನ್ ಪರ್ಸನ್ ಬಂದಿದ್ರು ಅದ್ರ ಬಗ್ಗೆ ಏನಾದ್ರು ವಿಚಾರಿಸಿದ್ರೆ ಶಾಮಿಯಾನ ನೋಡೋಣ. ಈಗ ಮನೆಯಲ್ಲಿ ಅದು CC ಕ್ಯಾಮ್ರಾ ಇದೆ, CC ಕ್ಯಾಮ್ರಾದಲ್ಲೂ ಚೆಕ್ ಮಾಡೋಕ್ಕೆ ನಾನು ಹೇಳಿದ್ದೀನಿ. ಸೊ ಅದರಿಂದ ಅದು ಯಾರು ಅವ್ರು ಬಿಟ್ಟು ಬೇರೆ ಯಾರು ಬಂದಿದ್ದರೆ ನಾನು ಅದನ್ನು ಇನ್ವೆಸ್ಟಿಗೇಷನ್ ಹೇಳಿದರೆ ಅವರು ಮಾಡ್ತಾರೆ. ನನಗೇನು ಮಾಹಿತಿ ಇದೆ ನಾನು ಮಾಡ್ತೀನಿ. ಇಬ್ಬರು ಅಂತ ಹೇಳಿದೆ. ನನಗೆ ಅನುಮಾನ ಸಹ ಏನಿಲ್ಲ, ಬಟ್ ಇಬ್ಬರು ಬಂದಿದ್ರು ಅಂತ ಆ ಒಂದು ಆಡಿಯೋದಲ್ಲಿ ಇರುವಂಥದ್ದು. ಈಗ ಹನಿ ಟ್ರಾಪ್ ಬಗ್ಗೆ ಹೇಳ್ತಿದ್ದಾರೆ, ನಾವು ಈಗ ಕೊಲೆ ಬೆದರಿಕೆ ಬಗ್ಗೆ ಹೇಳ್ತೀರಾ, ಕೆಲವೊಂದಷ್ಟು ಜನ ಫೋನ್ ಕದ್ದಾಲಿಕೆ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅದರ ಅನುಮಾನ ಎಲ್ಲ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದೀರಾ ಅನ್ನಿಸ್ತಾ ಇದೆ ನಮ್ಗೆ. ಸರ್ ಇನ್ನೊಂದು ಸರ್ ಈಗ ಏನಾಗಿದೆ ಅಂದರೆ ಒಂದು ನಿಮಿಷ ಫಸ್ಟು ಹನಿ ಟ್ರಾಪ್ ಬಂತು. ಹನಿ ಟ್ರಾಪ್ ಆದಮೇಲಿಂದ ರಾಜಣ್ಣ ಅವರು ಕಂಪ್ಲೇಂಟ್ ಕೊಡೋಕ್ಕೆ ತುಂಬ ತಡ ಮಾಡಿದ್ರು. ಅದಾದ್ಮೇಲೆ ವಿವರಣೆ ಕೊಟ್ಟಿದ್ದಾರಲ್ಲ 2-3 ದಿನ ಕಾರ್ಯಕ್ರಮ. ಏನು ಹೇಳಿದ್ರು, CCTV ಇದೆ ನಮ್ಮ ಹತ್ರ, ಎಲ್ಲ ಎವಿಡೆನ್ಸ್ ಇದೆ ಅಂತ ಹೇಳಿದ್ರು. ಸೊ ಗೃಹ ಸಚಿವರ ಹತ್ರ ಹೋದಾಗ ಮನವಿ ಕೊಡ್ತಾ ಇದ್ದೀನಿ, ನನಗೆ ಯಾರ ಮೇಲೂ ಅನುಮಾನ ಇಲ್ಲ, ಕೇವಲ ಯಾವುದೋ ಒಂದಷ್ಟು ಫೀಚರ್ಸ್ನ ಹೇಳ್ಬಿಟ್ಟು ಈ ರೀತಿ ಬಂದಿದ್ರು ಅಂತೇಳಿ ಅನುಮಾನ ವ್ಯಕ್ತಪಡ್ತೀವಿ. ಈಗ ನೀವು ಕೊಲೆ ಬೆದರಿಕೆ ಅಂತ ಬಂದಿದ್ದೀರಾ. ಬ್ಯಾಕ್ ಟು ಹನಿ ಟ್ರಾಪ್ ವಿಚಾರಕ್ಕೆ ಹೋದರೆ ಯಾರು ಮಾಡಿದ್ದು ಏನು ಅನ್ನೋದು ಇನ್ನೂ ಗೊತ್ತಾಗ್ತಾ ಈಗ ಇವತ್ತಿಂದ ಅವರು CID ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು CID ಅವರು ಮನೆ ಹತ್ರ ಹೋಗಿದ್ರು ಅಂತ ಮಾಹಿತಿ ನನಗೆ. ಇವತ್ತು ಮನೆ ಹತ್ರ ಹೋಗಿ ಅಲ್ಲಿ ಇದ್ದಂಥ ಯಾರು ಮನೆ ಸ್ಟಾಫ್ ಇದ್ದಾರೆ ಅವ್ರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ಇವತ್ತು ಅಲ್ಲೇ ಅವರು ಪ್ರಿಲಿಮಿನರಿ ಇವತ್ತು ಆ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಏನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಜೈಮಾಲ್ ರೋಡಲ್ಲಿ, ಅಲ್ಲಿಗೆ ಇವತ್ತು CID ಅವರು ಹೋಗಿ ಇವತ್ತು ಅಲ್ಲಿರೋವಂಥ ಮನೇಲಿ ಯಾರೆಲ್ಲ ಕೆಲಸದವ್ರು ಇದ್ದಾರೆ ಅವ್ರನ್ನೆಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ನನಗಿರುವಂಥದ್ದು. ಯಾರು CID ತನಿಖೆಗೆ ಯಾರು ಆದೇಶ ಮಾಡಿದ್ದಾರೆ? ಹೇಳ್ಬೋದಲ್ಲ ಯಾರ ಮೇಲೆ ಅನುಮಾನ ಇದೆ? ಯಾರ ಮೇಲೆ ಅನುಮಾನ ಅಂತ ಹೆಂಗೆ ಹೇಳಪ್ಪ ಆಗುತ್ತೆ? ಅಲ್ಲೇ ನನ್ನ ಹೆಸರು ಇದೆಯಲ್ಲ, ಯಾರು ಹೆಸರು ಹೇಳಿದಾರ? ಹೆಸರು ಹೇಳಿದರೆ ನಾನು ಹೇಳ್ತೀನಿ. ಸರ್ ಈಗ 2 ಕಂಪ್ಲೇಂಟ್ ಸರ್. ನಿಮ್ಮ ತಂದೆಯವರು ಕೊಟ್ಟಿರೋದು ಹನಿ ಟ್ರಾಪ್ ಬಗ್ಗೆ, ನೀವು ಕೊಟ್ಟಿರೋದು ಕೊಲೆ ಪ್ರಯತ್ನ. ಸರ್ ಮತ್ತೆ ಇನ್ನೊಂದು ಪ್ರಮುಖವಾಗಿ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷದವರ ಮೇಲೆ ಸಾಕಷ್ಟು ಆರೋಪ ಬರ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾರ ಬಗ್ಗೆ ಬರ್ತಿದೆ ನನಗೆ ಗೊತ್ತಿಲ್ಲ. ಅಂದರೆ ನೇರವಾಗಿ ಹೇಳಬೇಕು ಅಂದರೆ DK ಶಿವಕುಮಾರ್ ಅವ್ರು ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಆರೋಪ. ಇಲ್ಲೂ ಆ ಥರ ರಾಜಣ್ಣವರೆಲ್ಲೂ ಹೇಳಿಲ್ವಲ್ಲ. ಅಲ್ಲಲ್ಲ, ನಿಮ್ಮ ಪಕ್ಷದವರು ಬೇರೆ ಬೇರೆ ಯಾರು ಹೇಳ್ತಾರೆ ನೀವು ಅವ್ರನ್ನೇ ಕೇಳಬೇಕು. ಮಹಾನಾಯಕ ತುಂಬಾ ನಾಯಕರು ಮಾತಾಡ್ತಾ ಇದ್ದಾರೆ. ಈಗ ಮಹಾನಾಯಕರು ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿಲ್ಲ, ಆಯಿತಾ? ರಾಜಣ್ಣವರಾಗಲಿ ನಾನಾಗಲಿ ಇಂಥವ್ರ ವ್ಯಕ್ತಿ ಮಾಡಿಸಿದ್ದಾರೆ ಅಂತ ಹೇಳಿಲ್ಲ. ತನಿಖೆ ಆಗಲಿ ಅಂತ ಅವರು ಹೇಳಿದ್ದಾರೆ, ತನಿಖೆ ಆಗಲಿ. ಸರ್ ಯಾವ ಮನೆಗೆ ಬಂದಿದ್ದಾರೆ CIDನವ್ರು? ಎಲ್ಲಿಗೆ ಬಂದಿದ್ರು? ಮತ್ತೆ ಇದು ತುಮಕೂರು ಜೈಮಾಲ್ ರೋಡ್, ಬೆಂಗಳೂರು ಕ್ವಾರ್ಟರ್ಸ್. DGನೇ ಆದೇಶ ಮಾಡಿದಾರಂತ? ಹೌದು. ಇವತ್ತಿಂದ ಏನಾದರೂ FIR ಮಾಡ್ಕೊಂಡು ಇನ್ವೆಸ್ಟಿಗೇಷನ್? ಅದು ನನಗೆ ಗೊತ್ತಿಲ್ಲ. ಅದು ಅವರು DG ಅವರು CID ಅವರು ಕೊಟ್ಟಿರೋದ್ರಿಂದ CID ಅವರು ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ. ಯಾವ ದೂರು? ಅಲ್ಲಿ ಹೋಮ್ ಮಿನಿಸ್ಟ್ರಿಗೆ ಕೊಟ್ಟಿದ್ದ ದೂರನ್ನ ಹೋಮ್ ಮಿನಿಸ್ಟರ್ ಕೊಟ್ಟಿರುವಂಥದ್ದು. ಇದನ್ನು ಅಫಿಷಿಯಲಿ ಕೊಟ್ಟಿಲ್ಲ ನೀವು? ಯಾವುದು?
ನಾನು ಇವತ್ತು ಇಲ್ಲಿ ಕೊಟ್ಟಿದ್ದೀನಿ, ನಾಳೆ ದೂರನ್ನು ಅಲ್ಲಿ SP ಅವ್ರು ಕೊಡಿ ಅಂತ ಮಾತನ್ನು ಹೇಳಿ DG ಏನು ಹೇಳಿದ್ರು ಸರ್ ಇದ್ರ ಬಗ್ಗೆ ಕಂಪ್ಲೇಂಟ್? ಅಷ್ಟೇ ಹೇಳಿದ್ದು. ಕಂಪ್ಲೇಂಟ್ ನೋಡಿದ್ದಾರೆ, ಇದನ್ನು ನಾನು ತೊಗೊಂಡೋಗಿ ಬರೋದಿಲ್ಲ, ಲೋಕಲ್ ಅಲ್ಲಾಗಿರೋದ್ರಿಂದ ಅಲ್ಲಿ SP ಆಫೀಸಿಗೆ ಕೊಡೋಕ್ಕೆ ಹೇಳಿದರೆ ನಾಳೆ ಹೋಗ್ಬೋದು. ಏನಾದರೂ ಸಂಪರ್ಕಿಸಿದ್ರ CID ಆಫೀಸರ್ಗಳು? ಏನಾದರೂ ದೂರ ಕಾಪಿ ಒಂದೇ ಇದ್ದಿದ್ದು ಅಲ್ಲಿ ಕೊಟ್ಟಿದ್ದೀನಿ. ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಏನಾದರೂ ಸಂಪರ್ಕಿಸಿದ್ರ ಯಾವುದು? ಆಫೀಸರ್ಗಳು? ಸ್ಟೇಟ್ಮೆಂಟ್ ಮಾಡೋದಕ್ಕೆ CID ಆಫೀಸರ್ಗಳು ನಿಮ್ಮನ್ನ ಏನಾದರೂ ಸಂಪರ್ಕಿಸಿದ್ರು? ಇವತ್ತು ಪರಿಶೀಲನೆ ಮಾಡಿದ್ದಾರೆ ಅಷ್ಟೇ. ಮನೆ ಹತ್ರ ಬಂದು ಮನೇಲಿ ಎಷ್ಟು ಜನ ಇದ್ದಾರೆ, ಯಾರು ಕೆಲಸದವ್ರು ಎಷ್ಟು ಜನ ಇದ್ದಾರೆ ಅದನ್ನ ಮಾಹಿತಿಯನ್ನು ಕಲೆ ಇಲ್ಲ ಏನು ಅದು ನನಗೆ ಗೊತ್ತಿಲ್ಲ. ನನಗೆ ಫೋನ್ ಮಾಡಿ ಹೇಳಿದ್ರೆ ಹಿಂಗೆ ಬಂದು ಹೋಗಿದ್ದಾರೆ ಅಂತ ಅಷ್ಟು ಗೊತ್ತಿಲ್ಲ.